ಹಾವೇರಿ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನ ದುಮ್ಸಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ಸಂತೋಷ್ ಕುಮಾರ್ ಸರ್ ಹುಣಸಾಳ್ ಅವರು ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಸೊಸೈಟಿ ವ್ಯಾಪ್ತಿಯಲ್ಲಿ ಎಲ್ಲ ಸೇವೆಗಳನ್ನು ಕೂಡ ಅವರು ರೈತರಿಗೆ ಉತ್ತಮವಾಗಿ ಜಾರಿಗೊಳಿಸುವುದರ ಮೂಲಕ ಅವರು ಪ್ರಾಮಾಣಿಕವಾದ ಒಂದು ಸೇವೆಯನ್ನು ನೀಡ್ತಾ ಇದ್ದಾರೆ. ಮುಖ್ಯವಾಗಿ KCC ಬ್ಯಾಂಕ್ನಿಂದ ಹಾಗೂ ಲವಾಣಿಂದ ಕೂಡ ಬರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಕೂಡ ರೈತರಿಗೆ ಸಕಾಲಕ್ಕೆ ಒದಗಿಸಿದ್ದಾರೆ. ಶೂನ್ಯ ಬಡ್ಡಿ ದರದಲ್ಲಿ ಸಾಲದ ವಿತರಣೆ ಆಗಿರ್ಬೋದು, ಪಡಿತರ ವಿತರಣೆ ಹಾಗೂ ಟ್ರ್ಯಾಕ್ಟರ್ ಸಾಲಗಳು ಹಾಗೂ ಇನ್ನಿತರ ಕಮರ್ಷಿಯಲ್ ಲೋನ್ಗಳನ್ನು ಕೂಡ ಅವರು ವರ್ತಿಸುವ ನಿಟ್ಟಿನಲ್ಲಿ ಉತ್ತಮವಾದ ಜನಸೇವೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ. ಅವರು ಸೊಸೈಟಿಯ ಕಾರ್ಯಕ್ಷೇತ್ರದ ಬಗ್ಗೆ ನಮಗೆ ಕೆಲವೊಂದಿಷ್ಟು ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಮ್ಮ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಗಂಗಾಧರ ಹಿರೇಮಠವರು ಮತ್ತು ನಮ್ಮ ಸೊಸೈಟಿಯ ದ್ವಿತೀಯ ದರ್ಜೆಯ ಕುಮಾರರಾದಂಥ ಈಶ್ವರಗೌಡ ಪಾಟೀಲು ಮತ್ತು ಕಂಪ್ಯೂಟರ್ ಆಪರೇಟರ್ ಅಂತ ನಮ್ಮ ಸಿಬ್ಬಂದಿಯಾದ ಅನಿಲ್ ಮಕಾತರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮತ್ತು ನನ್ನ ಸಂದರ್ಶನಕ್ಕಾಗಿ ಸತ್ಯ ದರ್ಪಣದ ಮುಖ್ಯ ಸಂಪಾದಕರು ಹಾಗೂ ಮೀಡಿಯಾದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮೊತ್ತಮೊದಲಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಭಾಳ ಅತ್ಯಂತ ಹಿಂದಿನಿಂದಲೂ ಈ ಸಂಘವು ಇಲ್ಲಿ ದುಮ್ಸಿ ಹೋಬಳಿ ಮಟ್ಟದಲ್ಲಿ 3 ಗ್ರಾಮ ಪಂಚಾಯತಿ ಒಳಗೊಂಡು ಕ್ರಿಯಾಶೀಲವಾಗಿ ಕರ್ತವ್ಯವನ್ನು ನಡೆಸ್ತಾ ಇತ್ತು. ಇದು ಅನೇಕ 984 ರೇಷನ್ ಕಾರ್ಡನ್ನು ಹೊಂದಿದ್ದು, ತದನಂತರ ಬೆಳೆಸಾಲನ್ನು KCCಯಿಂದ ಬೆಳೆಸಾಲನ್ನು 26,88,000 ರೂಪಾಯಿಗಳನ್ನು 23-24ರಲ್ಲಿ ಮತ್ತು MT ಟ್ರ್ಯಾಕ್ಟರ್ 23,05,000, ರೇಷ್ಮೆ ಸಾಲ 5,60,000, ತೋಟಗಾರಿಕೆ 8 ಲಕ್ಷ. ಹೀಗೆ ಒಟ್ಟು ನಮ್ಮ ಪ್ರಾಥಮಿಕ ಕೃಷಿ ಬ್ಯಾಂಕ್ನಿಂದ, ಪ್ರಾಥಮಿಕ ಸಹಕಾರಿ ಸಂಘದಿಂದ ಹಾಗೂ KCC ಬ್ಯಾಂಕ್ನವರ ಒಂದು ಸಂಯುಕ್ತ ಆಶ್ರಯದಲ್ಲಿ 86,62,300 ರೂಪಾಯಿಗಳ ಸಾಲವನ್ನು ವಿತರಣೆ ರೈತರಿಗೆ ಒದಗಿಸಿದರು. ಆದ್ದರಿಂದ ಇಲ್ಲಿ ನಮಗೆ ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಹಿಂದಿನ ಜನಪ್ರಿಯ ಶಾಸಕರಾದ ಬಸವರಾಜ ಬೊಮ್ಮಾಯಿಯವರು ನಮ್ಮ ದುಮ್ಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ 10 ಲಕ್ಷ ರೂಪಾಯಿ ಒಂದು ಕಟ್ಟಡದ ಅನುದಾನಕ್ಕೆ ಅವರು ನಮಗೆ ಕೊಟ್ಟಿರ್ತಾರೆ. ಅವರಿಗೆ ನಾವು ಎಂದೂ ನಮ್ಮ ಗ್ರಾಮದಿಂದ, ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನಿಂದ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ಇನ್ನೂ ಇವತ್ತು ನಮ್ಮ ಇವೆಲ್ಲ ಸಾಲಕ್ಕೆ ನಮ್ಮ KCC ಬ್ಯಾಂಕಿನ ಶಿಗ್ಗಾಂವದ ನಿರ್ದೇಶಕರು, ನಮ್ಮ ಆತ್ಮೀಯರಾದಂಥ ಸಂಗಮೇಶ್ ಕಂಬಾಳವರ ಅವರ ಒಂದು ಧ್ಯೇಯ ಉದ್ದೇಶ ಮತ್ತು ಅವರನ್ನು ನಾವು ಒಳಗೊಂಡು ಈ ನಮ್ಮ ರೈತರಿಗೆ ಸಾಲ ಕೊಡಿಸೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದರೆಂದರೆ ಅದು ತಪ್ಪಾಗಿಲ್ಲ. ಆದ್ದರಿಂದ ನಮ್ಮ ನಿರ್ದೇಶಕರಾದಂಥ ಸಂಗಮೇಶ್ ಕಂಬಾಳಮಠರು ಈ ಸಂದರ್ಭದಲ್ಲಿ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ KCC ಬ್ಯಾಂಕಿನ ಅಧ್ಯಕ್ಷರು, ನಮ್ಮ ಆತ್ಮೀಯರಾದಂಥ ಧಾರವಾಡ KCC ಬ್ಯಾಂಕ್ ಅಧ್ಯಕ್ಷರಾದಂಥ ಶಿವಕುಮಾರ್ ಪಾಟೀಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ರೈತರಿಗೆ ನಮ್ಮ ರೈತರಿಗೆ ಸಾಲ ಸೌಲಭ್ಯ ಅನುಕೂಲ ಆಗಿದೆ ಅಂದರೆ ಅದು ಶಿವಕುಮಾರ್ ಗೌಡರ ಪಾಟೀಲ್ ಅಂದರೆ ಅವ್ರಿಗೂ ಈ ಸಂದರ್ಭದಲ್ಲಿ ಅವ್ರನ್ನೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆ ನಮ್ಮ ದುಮ್ಸಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹಾಗೂ ದುಮ್ಸಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಯ ಎಲ್ಲ ಮುಖಂಡರು ಮತ್ತು ನಮಗೆ ಅನೇಕ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ನಮಗೆ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿರುವುದರಿಂದ ಅವರೆಲ್ಲ ನಮ್ಮ ರೈತರಿಗೆ ಬೇಕಾದಂಥ ಎಲ್ಲ ಬೀಜ ಬಿತ್ತನೆ ಬಗ್ಗೆ
ಅವರು ಮಾರ್ಗದರ್ಶನ ಮಾಡ್ತಿರ್ತಾರೆ. ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ರೈತರಿಗೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕಂತೇಳಿ ಅವ್ರಿಗೆ ನಾವು ಮನವಿಯನ್ನು ಮಾಡಿಕೊಂಡು ಇಲ್ಲಿಯವರೆಗೆ ಇದನ್ನು ಯಶಸ್ವಿಯಾಗಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯಶಸ್ವಿಯಾಗಿ ನಡೆಯಲಿಕ್ಕೆ ನಮ್ಮ ದುಂಸಿ ಗ್ರಾಮದ ಹಾಗೂ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಂದ ರೈತರು ಮತ್ತು ಅನೇಕ ಪದಾಧಿಕಾರಿಗಳು, ಸಂಘ ಸಂಸ್ಥೆಯ ಅಧಿಕಾರಿಗಳು ಅವೆಲ್ಲರೂ ಪ್ರಮುಖ ಪಾತ್ರ ವಹಿಸಿ ಈ ಸಂಘವನ್ನು ಯಶಸ್ವಿಯಲ್ಲಿ ಕೊಂಡೊಯ್ಯಲಿಕ್ಕೆ ಎಲ್ಲ ಸಹಕಾರಿಯಾಗಿತ್ತೆಂದು ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತೇನೆ. ಹಾಗೂ ಇನ್ನೊಂದು ನಮ್ಮ ರೈತರಿಗೆ ಅತಿ ಮುಖ್ಯ ವಿಚಾರ ಅಂದರೆ ನಮ್ಮ ಹಿಂದಿನ ಗೃಹ ಮಂತ್ರಿಗಳು ಮತ್ತು ಸಹಕಾರ ಮಂತ್ರಿಗಳಂತ ನಮ್ಮ ಜನಪ್ರಿಯ ಶಾಸಕರ ಬಸವರಾಜ ಬೊಮ್ಮಾಯಿ ಅವರು ಅವತ್ತು ಏನು ಯಶಸ್ವಿನ ಕಾರ್ಡು ನಿಂತು ಹೋಗಿತ್ತು, ಆ ಯಶಸ್ವಿನ ಕಾರ್ಡನ್ನು ಪುನಃ ಅವರು ಜಾರಿಗೆ ತಗೊಂಬಂದು ಈಗ ರೈತರಿಗೆ ಮತ್ತು ಯಶಸ್ವಿನ ಕಾರ್ಡು ಭಾಳ ತುಂಬ ಅದರಿಂದ ಅನುಕೂಲ ಆಗೈತಿ. ಅದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಬಸವರಾಜ ಬೊಮ್ಮಾಯಿಯವರನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರನ್ನು ಅಭಿನಂದಿಸಿ ಈ ಕಾರ್ಯಕ್ರಮ ಇನ್ನೂ ಮುಂದುವರಲಿ, ಅದಕ್ಕೆ ತಮ್ಮೆಲ್ಲ ಸಹಕಾರ ಅತಿ ಅವಶ್ಯವೆಂದು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಈಗ ಹಿಂದೆ ನಾವು ಒಂದು 2015ರಲ್ಲಿ ನಮ್ಮ ಸಹಕಾರ ಮಂತ್ರಿಗಳು ದಿವಂಗತ ಸಹಕಾರ ಮಂತ್ರಿಗಳಾದಂಥ ಮಹದೇವ್ ಪ್ರಸಾದ್ ಅವರ ಒಂದು ಸಹಕಾರ ಮಂತ್ರಿಗಳಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಬಸವರಾಜ ಬೊಮ್ಮಾಯಿಯವರ ಮುಖಾಂತರ ಅವಾಗ ನಾವು 10 ಲಕ್ಷ ರೂಪಾಯಿ ಗ್ರಾಂಟನ್ನು ತಗೊಂಡು ಮುಂದೆ 5 ಮಳೆಗೆ ಅದರ ಹಿಂದೆ ಗೋಡೌನ್ ವ್ಯವಸ್ಥೆಯನ್ನು ಮಾಡಿದ್ದೇವೆ.